ರಾಜ್ಯ ರಾಜಕೀಯದತ್ತ ಡಿಕೆ ಸುರೇಶ್ ಒಲವನ್ನ ತೋರಿಸ್ತಾ ಇದ್ದು ಅಣ್ಣನ ಸಮ್ಮತಿಗಾಗಿ ಕಾಯ್ತಾ ಇದ್ದಾರಂತೆ ಡಿಕೆ ಸುರೇಶ್. ರಾಜ್ಯ ರಾಜಕೀಯದತ್ತ ಡಿಕೆ ಸುರೇಶ್ ಒಲವನ್ನ ತೋರಿಸ್ತಾ ಇದ್ದಾರೆ. ಇನ್ನು ಡಿಕೆಶಿ ಅಂದ್ರೆ ಅವರ ಅಣ್ಣನ ಸಮ್ಮತಿಗಾಗಿ ಕಾಯ್ತಾ ಇದ್ದಾರೆ ಡಿಕೆ ಸುರೇಶ್. 2028ರ ವಿಧಾನಸಭಾ ಚುನಾವಣೆಯ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಡಿಕೆ ಸುರೇಶ್. ಇತ್ತ ರಾಜ್ಯ ರಾಜಕೀಯದತ್ತ ಕುಮಾರಸ್ವಾಮಿ ಅವರು ಕೂಡ ಒಲವನ್ನ ತೋರಿಸ್ತಾ ಇರುವಂತದ್ದು. ಡಿಕೆ ಸಹೋದರ ಕೂಡ ರಾಜ್ಯ ರಾಜಕೀಯದತ್ತ ನಿಗಾ ವಹಿಸ್ತಾ ಇದ್ದಾರೆ. 4 ಬಾರಿ ಕಾಂಗ್ರೆಸ್ ಸಂಸದರಾಗಿದ್ದಂತಹ ಡಿಕೆ ಸುರೇಶ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಕೂಡ ಕಂಡಿದ್ದರು. ಇನ್ನು ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಡಿಕೆ ಸುರೇಶ್ ಫೈಟ್ ಕೂಡ ಮಾಡ್ತಾ ಇರುವಂತದ್ದು. ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಸ್ವಪಕ್ಷೀಯರ ಪೈಪೋಟಿ ಕೂಡ ಜೋರಾಗಿದೆ. ಸದ್ಯ ಸೈಲೆಂಟ್ ಆಗಿರತಕ್ಕಂತ ಡಿಕೆ ಸುರೇಶ್ ಅವರು ತಮ್ಮ ಸಹೋದರ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಪಟ್ಟಕ್ಕೆ ಏರಿಸುವಂತಹ ಸಕಲ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 2028ರ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ತಯಾರಾಗಬೇಕು ಎನ್ನುವಂತಹ ಒಂದಷ್ಟು ತಯಾರಿಯನ್ನ ಕೂಡ ಮಾಡ್ತಾ ಇದ್ದಾರೆ, ಹಾಗೆ ಸಿದ್ಧರಾಗ್ತಾ ಇದ್ದಾರೆ ಅಂತಾನೂ ಹೇಳ್ಬೋದು. ಒಟ್ಟಾರೆಯಾಗಿ ಡಿಕೆ ಸುರೇಶ್ ಮತ್ತು ಇನ್ನೊಂದು ಕಡೆ ಕುಮಾರಸ್ವಾಮಿ ಇವರಿಬ್ಬರೂ ಕೂಡ ರಾಜ್ಯ ರಾಜಕೀಯದತ್ತ ಗಮನವನ್ನ ವಹಿಸ್ತಾ ಇರುವಂತದ್ದು. ಇನ್ನು ರಾಮನಗರ ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆಯ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರಂತೆ. ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸುವಂತಹ ಕ್ಷೇತ್ರಗಳನ್ನೇ ಡಿಕೆ ಸುರೇಶ್ ಅವರು ಕೂಡ ಟಾರ್ಗೆಟ್ ಮಾಡುವಂತಹ ಲಕ್ಷಣ ಕಾಣಿಸ್ತಾ ಇದೆ. ರಾಮನಗರ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಸುರೇಶ್ ಒಂದು ವೇಳೆ ಡಿಕೆ ಅನುಮತಿಯನ್ನ ನೀಡಿದ್ರೆ ಸ್ಪರ್ಧೆಯನ್ನ ಮಾಡ್ತಾರಂತೆ. ರಾಮನಗರದಿಂದ ಸ್ಪರ್ಧಿಸುವ ಬಗ್ಗೆ ಸುರೇಶ್ ಒಲವನ್ನ ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಸುರೇಶ್ ರಾಜ್ಯ ರಾಜಕೀಯಕ್ಕೆ ಬರುವಂತಹ ಬಗ್ಗೆ ಚರ್ಚೆ ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಕಿರಣ್, ಡಿಕೆ ಸುರೇಶ್ ಅವರು ರಾಜ್ಯ ರಾಜಕೀಯದತ್ತ ಗಮನವನ್ನ ವಹಿಸ್ತಾ ಇರುವಂತದ್ದು, ಹಾಗೆ 2028ರ ಚುನಾವಣೆಗೆ ಸಿದ್ಧರಾಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಏನೆಲ್ಲ ಅಪ್ಡೇಟ್ಸ್ ಇದೆ ಕಿರಣ್? ಹೌದು, ಡಿಕೆ ಸುರೇಶ್ ಅವರು ರಾಜ್ಯ ರಾಜಕಾರಣ ಮುಖ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸದ್ಯಕ್ಕೆ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಲ್ಲುವ ನಿಟ್ಟಿನಲ್ಲಿಯೇ ರಾಜ್ಯ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ವಿಚಾರ ಕೂಡ ಸದ್ಯಕ್ಕೆ ಗಮನಾರ್ಹವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದರ ಮುಖಾಂತರವಾಗಿ ರಾಜ್ಯ ರಾಜಕಾರಣಕ್ಕೆ ಜೊತೆಗೆ ಮೈತ್ರಿ ಪಕ್ಷದಲ್ಲಿ ಸಿಎಂ ಆಗುವ ರೇಸ್ ನಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಏನು ಒಕ್ಕಲಿಗ ಮತ ಬ್ಯಾಂಕ್ ಅನ್ನ ತನ್ನತ್ತ ಸೆಳೆಯುವ ನಿಟ್ಟಿನಲ್ಲೂ ಸಹ ಕುಮಾರಸ್ವಾಮಿ ಅವರು ಗಮನವನ್ನು ಹರಿಸ್ತಾ ಇರುವಂತದ್ದು. ಆ ಒಂದು ಮತ ಬ್ಯಾಂಕ್ ಜೆಡಿಎಸ್ ನ ಕಡೆಗೆ ಶಿಫ್ಟ್ ಆಗ್ಬಾರ್ದು, ಮತ್ತೆ ಕುಮಾರಸ್ವಾಮಿ ಅವರ ಕುಟುಂಬದ ಕಡೆಗೆ ಶಿಫ್ಟ್ ಆಗ್ಬಾರ್ದು ಎನ್ನುವ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಡಿಕೆ ಸುರೇಶ್ ಅವರು ರಾಜ್ಯ ರಾಜಕಾರಣದತ್ತ ಗಮನವನ್ನು ಹರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗಮನಾರ್ಹವಾದಂತಹ ವಿಷಯ. ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.